ಈ ಹೊತ್ತಿನವರೆಗೆ ಧನಪ್ರಾಪ್ತಿಗಾಗಿ ಕುಬೇರ ಮಂತ್ರವನ್ನ ಕೇಳಿದ್ವಿ. ಬನ್ನಿ ಹಾಗಿದ್ರೆ ಸಾಲ ಬಾಧೆಯ ನಿವಾರಣೆಗೋಸ್ಕರವಾಗಿ ಮತ್ತೊಂದು ಮಂತ್ರವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಮಂತ್ರ ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಪ್ರೀತ್ಯಾಸ್ಪದವಾಗಿರ್ತಕ್ಕಂತಹ ಮಂತ್ರ. ಎಲ್ಲ ರೀತಿಯಾದಂತಹ ವಿಘ್ನಗಳನ್ನ, ಸಂಕಟಗಳನ್ನ, ಕಷ್ಟಗಳನ್ನ ನಾಶ ಮಾಡುವಂತಹ ಮಹಾಮಂತ್ರ. ಸೊ ಇಂತಹ ಒಂದು ಮಂತ್ರವನ್ನ ಇವತ್ತಿನ ದಿವಸ ನಾನ್ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಸೊ ಈ ಮಂತ್ರದ ಪಠಣೆಯಿಂದ ಎಲ್ಲ ರೀತಿಯಾದಂತಹ ಸಾಲ ಬಾಧೆಯ ನಿವೃತ್ತಿ ಶತಸಿದ್ಧ. ಸೊ ಸಾಲ ಮಾಡ್ಕೊಂಡಿರ್ತೇವೆ ಜೀವನದೊಳಗ. ಈ ಸಾಲ ಬಾಧೆಯನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಇದು ಬಹಳ ಸುಂದರವಾಗಿರ್ತಕ್ಕಂತಹ ಉಪಾಯ. ಸೊ ಇಂತಹ ಉಪಾಯವನ್ನು ಒಳಗೊಂಡಂತಹ ಮಹಾಮಂತ್ರವೇ ಲಕ್ಷ್ಮೀ ನರಸಿಂಹದೇವರ ಋಣ ವಿಮೋಚನ ಸ್ತೋತ್ರ. ಇದನ್ನು ಯಾವ ರೀತಿಯಾಗಿ ಪಠಣ ಮಾಡಬೇಕು ಅಂತಂದ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನ ಹೇಳ್ತಾರೆ. ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಪ್ರಸನ್ನ ಚಿತ್ತವಾಗಿರ್ತಕ್ಕಂತಹ ಒಂದು ಭಾವಚಿತ್ರ. ಇದನ್ನ ನಿಮ್ಮ ಮನೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು. ಒಂದು ಮೊಳ ಮಲ್ಲಿಗೆಯ ಮಾಲೆಯನ್ನ ಆ ಲಕ್ಷ್ಮೀ ನರಸಿಂಹದೇವರಿಗೆ ಹಾಕಬೇಕು. ತುಪ್ಪದ ದೀಪವನ್ನ ಹಚ್ಚಬೇಕು. ಹಚ್ಚಿ ಈ ಮಂತ್ರದ ಪಠಣೆಯನ್ನ ಮಾಡಬೇಕು. ಯಾವ ಮಂತ್ರ ಅಂತ ಹೇಳಿ ನೀವೆಲ್ಲರೂ ಕೂಡ ಕಾಯ್ಲಿಗತ್ತೀರಿ. ಆ ಮಂತ್ರವನ್ನ ಅವಶ್ಯವಾಗಿ ನಾನು ನಿಮ್ಗೆ ತಿಳಿಸ್ತೇನೆ. ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂತಹ ಮಂತ್ರ ಏನು ಅಂತಂದ್ರೆ, ಲಕ್ಷ್ಮೀ ನರಸಿಂಹದೇವರ ಈ ಮಂತ್ರ ಪಠಣೆಯಿಂದ ನಿಮಗೆ ಎಲ್ಲ ರೀತಿಯಾದಂತಹ ಶತ್ರುಗಳ ಪರಿಹಾರವೂ ಕೂಡ ಶತಸಿದ್ಧ. ಮನೆಯಲ್ಲಿ ಶಾಂತಿ, ನೆಮ್ಮದಿಯೂ ಕೂಡ ಮನೆ ಮಾಡ್ತದೆ. ಆದ್ರೆ ಬಹುಮುಖ್ಯವಾಗಿ ಈ ಮಂತ್ರದ ಪಠಣೆ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ವಿಶೇಷವಾಗಿ ಸಾಲ ಪರಿಹಾರಕ್ಕೇನೆ ಈ ಮಂತ್ರ ಬಹುಮುಖ್ಯವಾಗಿ ಕಾರ್ಯವನ್ನ ಮಾಡ್ತದೆ. ಬನ್ನಿ ಹಾಗಿದ್ರೆ ಆ ಮಂತ್ರವನ್ನ ನೋಡುವಂತಹ ಸಮಯ. ಅದಕ್ಕಿಂತ ಮುಂಚಿತವಾಗಿ ಇದನ್ನ ಎಷ್ಟು ಬಾರಿ ಪಠಿಸ್ಬೇಕು ಅಂತ ಅನ್ನೋದು ಬಹಳ ಮುಖ್ಯದಾಗುತ್ತೆ. ಬಹಳ ಮುಖ್ಯವಾಗಿ ಈ ಮಂತ್ರವನ್ನ ನಾವು ಎಷ್ಟು ಬಾರಿ ಪಠಣ ಮಾಡಬೇಕು. ಸೊ ಈ ಮಂತ್ರವನ್ನ ನಾವು 16 ಬಾರಿ ಹೇಳ್ಬೇಕು. 8 ಶ್ಲೋಕದ ಈ ಮಂತ್ರ. ಸರ್ವರ್ಥ ಸ್ವಲ್ಪ ಆ ಸೈಡ್ ಸರ್, ಕೆಳಗೆ ಸರ್, ಕೆಳಗೆ ಸರ್. 8 ಶ್ಲೋಕದ ಈ ಮಂತ್ರವನ್ನ 16 ಬಾರಿ ಹೇಳಬೇಕು. ಇದು 45 ದಿನಗಳವರೆಗೆ ನಾವು ಹೇಳಬೇಕಾದದ್ದು. ಸೊ ಇಷ್ಟು ಸುಂದರವಾಗಿರ್ತಕ್ಕಂತಹ ಮಂತ್ರವನ್ನ ನಾವು ನೋಡೋಣ. ಇದು ಸಾಲ ಬಾಧೆಯನ್ನ ಪರಿಹಾರ ಮಾಡುತ್ತದೆ. ದೇವತಾ ಕಾರ್ಯ ಸಿದ್ಧಾರ್ಥಂ ಸಭಾ ಸ್ತಂಭ ಸಮುದ್ಭವಂ ಶ್ರೀ ನರಸಿಂಹಂ ಮಹಾವೀರ್ಯಂ ನಮಾಮಿ ಋಣಮುಕ್ತೆ. ಸೊ ಈ ಮಂತ್ರ ಏನಿದೆ, ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತೆ ಅಂತನ್ನುವುದು ಪ್ರತಿಯೊಂದು ಶ್ಲೋಕವಾದ ಮೇಲೆ ಇದನ್ನ ರಿಪೀಟ್ ಮಾಡಬೇಕು. ಲಕ್ಷ್ಮ್ಯಾಲಿಂಗಿತ ವಾಮಾಂಗಂ ಭಕ್ತಾನಾಂ ವರದಾಯಕಂ ಆಂತ್ರಮಾಲಾಧರಂ ಶಂಕಂ ಚಕ್ರಾಬ್ಜಾಯುಧ ಧಾರಿಣಂ ಸ್ಮರಣಾತ್ ಸರ್ವ ಪಾಪಗ್ನಂ ಕದ್ರೂಜ ವಿಷನಾಶನಂ ಸಿಂಹನಾದೇನ ಮಹತಾ ದಿಗದಂತಿ ಭಯನಾಶನಂ ಪ್ರಹ್ಲಾದ ವರದಂ ಶ್ರೀಶಂ ದೈತ್ಯೇಶ್ವರ ವಿದಾರಣಂ ಕ್ರೂರಗ್ರಹೈ ಪ್ರೀಡಿತಾನಾಂ ಭಕ್ತಾನಾಂ ಅಭಯಪ್ರದಂ ವೇದ ವೇದಾಂತ ಯಜ್ಞೇಶಂ ಬ್ರಹ್ಮ ರುದ್ರಾದಿವಂದಿತಂ ಇದಂ ಪಠತಿಯೋ ನಿತ್ಯಂ ಋಣ ವಿಮೋಚನ ಸಂಜ್ಞಿತಂ ಅಂತ ಈ ರೀತಿಯಾಗಿ ಮಂತ್ರ ಇದೆ. ಸೊ ಈ ರೀತಿಯಾಗಿ ಮಂತ್ರವನ್ನ ಪಠಿಸಿ ನಿಮ್ಮ ಎಲ್ಲ ರೀತಿಯಾದಂತಹ ಸಾಲಬಾಧೆಯನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ. ಅವಶ್ಯವಾಗಿ ತಾವೆಲ್ಲರೂ ಕೂಡ ತಪ್ಪದೆ ಇಂತಹ ಧರ್ಮಬದ್ಧವಾಗಿರ್ತಕ್ಕಂತಹ ರೀತಿ ನೀತಿ ನಿಯಮಗಳನ್ನ ನೋಡ್ಲಿಕ್ಕೋಸ್ಕರವಾಗಿ ತಪ್ಪದೆ ನೀವು ಸನಾತನ ಧರ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಧನ್ಯವಾದಗಳು. ಹೋಗಿ ಬರ್ತೇವೆ.